ಬಂದಾಗ ರಜತ್ ಅವರು ನಿಮ್ಗೆ ಅಂದ್ರೆ ನಿಮ್ಮ ಮದ್ವೆಯಲ್ಲಿ ನಿಂತು ಅಣ್ಣನ್ ಸ್ಥಾನ ತುಂಬಿದ್ರು, ಅದಕ್ಕೆ ಐಡಿಯಾ ಕೊಟ್ಟಿದ್ದು ಶ್ರೀಕಾಂತ್ ಅವರು ಅಂತ ಕೂಡ ಹೇಳಿದ್ರಿ. ಸೊ ಆ ಮೊಮೆಂಟ್ ಹೇಗಿತ್ತು ಮೇಡಮ್? ಅದಂದ್ರೆ ಆಕ್ಚುಲಿ ನಾವು ಫಸ್ಟ್ ಶಿಶಿರಣ್ಣ ಬರ್ತಾರೆ ಅಂತ ನಿರೀಕ್ಷೆ ಮಾಡಿದ್ವಿ. ಬಟ್ ಲಾಸ್ಟ್ ಮೂಮೆಂಟ್ ಅವ್ರಿಗೆ ಟಿಕೆಟ್ ಕ್ಯಾನ್ಸಲ್ ಆಗ್ಲಿಲ್ಲ, ಅಬ್ರಾಡ್ಗೇನೋ ಇದ್ ಮಾಡಿದ್ರು, ಬರಕ್ ಆಗೋದಿಲ್ಲ ಅಂತಲೇ ಹೇಳಿದ್ರು. ಸೊ ನಮ್ಗೆ ಅಂದ್ರೆ ಒಂದು ನಿಮ್ಗೆ ಗೊತ್ತಲ್ವಾ, ಯಾವ ಅಟ್ಯಾಚ್ಮೆಂಟ್ ಇಲ್ಲದೆ ಹೋದ್ರು ಪರವಾಗಿಲ್ಲ, ನಮ್ಗೋಸ್ಕರ ಒಂದು ಒಳ್ಳೆ ಹಾರೈಸೋ ಮನ್ಸ್ಬೇಕು, ಒಳಗಡೆ ಒಂದಿಟ್ಟು ಇನ್ನೊಂದೇನೋ ಹಾರೈಸಂತ ಮನ್ಸಿರಬಾರ್ದು ಅಂತ. ಆಗ ಶ್ರೀಕಾಂತ್ ಹೇಳಿದ್ರು, ಇಲ್ಲ ರಜತ್ ಕ್ಲೀನ್ ಹಾರ್ಟೆಡ್ ಮನುಷ್ಯ, ಅವ್ರು ವರ್ಕ್ ಇರ್ಬೋದು, ಮನಸ್ಸು ಕ್ಲೀನು, ಬಿಕಾಸ್ ನೀನು ಹಂಗೆ ಕಿತ್ತಾಡ್ತೀಯ ಬಟ್ ಮನ್ಸೊಳಗಡೆ ಏನು ಇಟ್ಕೊಳ್ಳಲ್ಲ, ಸೊ ರಜತ್ ಹತ್ರ ಕೇಳಿ ನೋಡು ಅಂತ. ಒಂದು ಖುಷಿ ಅಂದ್ರೆ ಅವರು ಇಡೀ ಫ್ಯಾಮಿಲಿ ಹೊರಟು ಬಂದಿದ್ದು. ಅವರು ನಾನು ಅದನ್ನ ಹೇಳಿದ್ದೆ ಮುಂಚಿನ ದಿನ ಅವ್ರಿಗೆ, ನಾಳೆ ಮದುವೆ ಇದೆ ಅಂದ್ರೆ ಇವತ್ತು ಮಧ್ಯಾಹ್ನದ ಮೇಲೆ ಕೇಳಿದ್ದು. ಸೊ ಅವ್ರು ಹೊರಟಿದೀವಿ ನಾವು ಬೆಂಗಳೂರಿಂದ ಅಂತಂದಾಗ ಓಕೆ ಕನ್ಫರ್ಮ್ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ನಮ್ಗೆ. ಸೊ ಮದುವೆಗೇನೆ ಬರ್ತಿದ್ರು ಅವರು, ಇದಕ್ಕೋಸ್ಕರನೇ ಬರ್ತಿದ್ವಿ, ಇಡೀ ಫ್ಯಾಮಿಲಿ ಪ್ಲಾನ್ ಮಾಡ್ಕೊಂಡ್ ಬರ್ತಾ ಇದ್ರಲ್ವಾ. ಸೊ ಓಕೆ ಬರ್ತಾ ಇದಾರೆ 200% ಅಂತ ಶೋರೆನ್ಸ್ ಆದ್ಮೇಲೆ ಅವ್ರ ಹತ್ರ ಹಿಂಗ್ ಮಾಡ್ಬೋದು ಅಂತ ಕೇಳಿದ್ರೆ ಖುಷಿಯಿಂದ ಒಪ್ಕೊಂಡ್ರು. ಸೊ ಅದು ಋಣ ಅಂತ ನಾವು ನಂಬ್ತೀವಿ. ಯಾವ್ದೋ ಜನದಲ್ಲಿ ನಾನು ಅವರು ಸ್ವಂತ ಅಣ್ಣ ತಂಗಿ ಆಗಿದ್ದು, ಅದಕ್ಕೋಸ್ಕರ ಹಿಂಗೆಲ್ಲ ಬಿಗ್ ಬಾಸ್ ಅಲ್ಲಿ ಈ ರೀತಿ ಎಲ್ಲ ಆಗಿ ಈ ರೀತಿ ಬಂತು ಋಣ, ಅದು ಯೋಗಗಳು. ಇನ್ನು ನಿಮ್ಮ ಮದುವೆ ಸಂಭ್ರಮ ಅಂತ ನೋಡಿದ್ರೆ ದೇವಸ್ಥಾನದಲ್ಲಿ, ಅಂದ್ರೆ ತುಂಬಾ ಪುರಾತನ ದೇವಸ್ಥಾನದಲ್ಲಿ ಕೂಡ ಮದುವೆ ಆಗ್ತೀರಾ. ಆ ದೇವಸ್ಥಾನದ ಬಗ್ಗೆ ನೀವು ಹೇಳಿದೀರಾ ಕೂಡ. ಸೊ ಅಷ್ಟೊಂದು ಪರ್ಸನಲ್ ಕನೆಕ್ಷನ್ ಇದೆಯಾ ಚೈತ್ರ ಅವರಿಗೆ ದೇವಸ್ಥಾನದ ಮೇಲೆ? ತುಂಬಾ ಇದೆ, ತುಂಬಾ ದೇವಿ ಕ್ಷೇತ್ರದಲ್ಲೇ ಆಗ್ಬೇಕು ಅಂತ ಒಂದು ಆಸೆನೂ ಇತ್ತು. ಸೊ ಇವರು ಒಂದಷ್ಟು ಜಾತಕಗಳ ಪರಿಶೀಲನೆ ಎಲ್ಲ ಮಾಡಿದಾಗ ದೇವಿ ಕ್ಷೇತ್ರದಲ್ಲಿ ಆಗ್ಬೇಕು, ನಿರ್ವಿಘ್ನವಾಗಿ ಆಗುತ್ತೆ ಅಂತ ಅಂದಿದ್ರು. ಸೊ ಅವಾಗ ನಮಗೆ ಕಮಲಶಿಲೆ ಒಂದು ಒಳ್ಳೆ ಆ ಕ್ಷೇತ್ರವೇ ಹಾಗೆ ಅತ್ಯಂತ ತುಂಬಾ ಅದ್ರ ಬಗ್ಗೆ ಹೇಳಿದ್ರು ಮುಗಿಯೋದಿಲ್ಲ. 2 ದಿನದ ಹಿಂದೆ ನೀವು ನೋಡಿದ್ರೆ ಕಮಲಶಿಲೆ ಒಳಗೆ ಗರ್ಭಗುಡಿಯ ಒಳಗೆ ಕುಬ್ಜಾ ನದಿ ಪ್ರವೇಶ ಆಗಿ ತಾಯಿಗೆ ಸ್ನಾನ ಮಾಡಿಸಿ ಬಂದಿರುವಂತ ಪ್ರತಿ ವರ್ಷ ಅದೊಂದು ಇದು ನಡೆಯುತ್ತೆ, ಚಮತ್ಕಾರ. ಅದು ಈ ಕಲಿಯುಗದಲ್ಲಿ ಇವತ್ತಿಗೂ ಅದು ನಡ್ಕೊಂಡ್ ಬಂದಿದೆ ಅಂತಂದ್ರೆ ಅಷ್ಟು ಶಕ್ತಿ ಇರುವಂತಹ ದೇವಸ್ಥಾನ ಇದು. ಸೊ ಕೃತಯುಗದಿಂದ ಇರೋ ನದಿ ಹತ್ರ ಇದೆ, ಅಲ್ಲಿ ಡೌನ್ ಇದೆ ಅಲ್ಲ, ಹಾಗಾಗಿ ನೀರೆಲ್ಲ ದೇವಿಯ ಪಾದಕ್ಕೆ ಒಳಗಡೆ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗೆ ಹೋಗಿ ಲಿಂಗಕ್ಕೆ ಇದ್ ಮಾಡಿ ಬಂದ್ಬಿಡುತ್ತೆ. ಅದೆಲ್ಲ ಅದೊಂದು ಇವತ್ತಿಗೂ ಕೂಡ ಅಷ್ಟ ಕಾರಣಿಕತೆ ಮೆರ್ಕೊಂಡ್ ಬಂದಿರೋದು ಮತ್ತೆ ಕೃತಯುಗದಿಂದ ಇರೋ ದೇವಸ್ಥಾನ. ಸೊ ಅಂತದೊಂದು ಕ್ಷೇತ್ರ ಸಿಕ್ಕಿದೆ ನಮ್ ಭಾಗ್ಯ ಅಂತ. ಸೊ ಮದ್ವೆ ಕೂಡ ತುಂಬಾ ಸ್ಮೂತ್ ಆಗಿ ಆಯ್ತು. ಧನ್ರಾಜ್ ಅವ್ರು ಕೂಡ ಬಂದು ನಿಮ್ ಮದ್ವೆಲ್ ಫುಲ್ ವ್ಲಾಗ್ ಮಾಡಿ ಅವರು ಹಂಗಾಮ ಕೂಡ ಮಾಡಿದ್ರು. ಸೊ ಹೇಳಿ ಧನ್ರಾಜ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಖುಷಿ ಆಯ್ತು ಫ್ಯಾಮಿಲಿ ಪ್ರಾಬಬ್ಲಿ ಅವ್ರ ವ್ಲಾಗ್ ಅಲ್ಲೇ ಅನ್ಸುತ್ತೆ ಒಂದ್ ಸ್ವಲ್ಪ ಮಾತಾಡಿರೋದು, ಚೈತ್ರ ಅವ್ರಿಗೆ ಕಾಲ್ ಎಳ್ದಿದ್ದು. ಹೌದು, ಸಿಕ್ಕಾಪಟ್ಟೆ ಕಾಲ್ ಎಳಿತಾರೆ. ಸೊ ಧನ್ರಾಜ್ ಅವ್ರು ವ್ಲಾಗ್ ಮಾಡುವಾಗ ಇವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಸುತ್ತ ಇತ್ತಲ್ವಾ, ಧೈರ್ಯ. ಸೊ ಅದು ಫುಲ್ ಆ ಮೂಡಲ್ಲಿ ಇದ್ರು, ಹಂಗಾಗಿ ಹೇಳಿದ್ರು. ಬಂದ್ಬಿಡುತ್ತೆ, ಪಾಯಿಂಟ್ ಬರುತ್ತೆ. ಅವಾಗೆ ಗೊತ್ತಾಗಿದ್ದು ಭಯ ಇದೆ ಶ್ರೀಕಾಂತ್ ಅವ್ರ ಮೇಲೆ ಚೈತ್ರ ಅವರಿಗೆ, ಅಲ್ಲಿ ಗುಟ್ಟು ರಟ್ಟಾಗಿದ್ದು. ಸೊ ಮದ್ವೆಗೆ ಕೂಡ ತುಂಬಾ ಪರ್ಟಿಕ್ಯುಲರ್ ಆಗಿ ಕಾಸ್ಟ್ಯೂಮ್ಸ್ ಅನ್ನ ಚೂಸ್ ಮಾಡಿದೀರಾ ನೀವು ಇಬ್ರು, ಒಂದೇ ತರ ಹಾಕ್ಬೇಕು, ನಿಮ್ಮ ಸಾರಿ ಆಗಿರ್ಬೋದು. ಸೊ ಶಾಪಿಂಗ್ ಎಲ್ಲ ಹೇಗ್ ನಡೀತು? ಎಲ್ಲ ಪ್ಲಾನ್ ಇವ್ರು ಮಾಡಿದ್, ನಾನೇನು ಮಾಡಿಲ್ಲ. ಇವ್ರದೊಂದು ಸೀರೆ ಒಂದು ಅಂದ್ರೆ ಸಾರೀಸ್ ಇವ್ರು ಇದ್ ಮಾಡಿದ್ರು. ಬಟ್ ನಂಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ಬೇಕು ನನ್ನ ಮೇಕ್ ಓವರ್ ಆರ್ಟಿಸ್ಟ್ ಆಶಾ ಕಿರಣ್ ಅಂತ. ಸೊ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಯಾರೋ ಒಬ್ರು ಇರ್ಬೇಕಂತ, ನನಗೆ ಗೊತ್ತಲ್ಲ, ನನಗೆ ಈ ಮೇಕಪ್ ಕಾಸ್ಟ್ಯೂಮ್ ಬಗ್ಗೆ ಅಷ್ಟು ಐಡಿಯಾನು ಇಲ್ಲ, ಅಷ್ಟು ಇದು ಇಲ್ಲ. ಬಟ್ ನನ್ನ ಮೇಕಪ್ ಆರ್ಟಿಸ್ಟ್ ಆಶಾ ಕಿರಣ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ನನ್ನ ಕಾಸ್ಟ್ಯೂಮ್ ಚೂಸ್ ಮಾಡೋಕ್ಕೂ ಬಂದಿದ್ರು, ನನ್ನ ಮದ್ವೆ ಸೀರೆ ಸೆಲೆಕ್ಷನ್ ಬಂದಿದ್ರು. ಅಂಡ್ ನನ್ನ ಡಿಸೈನರ್ಸ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ, ಎಲ್ಲರೂ ಕೇಳ್ತಾ ಇದ್ರು. ಅಂಡ್ ನಾನು ಅಷ್ಟು ಚೆನ್ನಾಗಿ ಡಿಸೈನಿಂಗ್ ಬಟ್ಟೆ ಹಾಕ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಂದು ಬೆಳಗ್ಗೆ ಏನಂದ್ರೆ ನಾವು 3 ಪಾರ್ಟಿಷನ್, ನಮ್ಗೆ 5 ಸಾರಿ ಬದಲಾಯಿಸ್ಬೇಕು ಆಕ್ಚುಲಿ ನಮ್ ಶಾಸ್ತ್ರಕ್ಕೆ. ಬಟ್ 3 ಸೀರೆ ಬದಲಾಯಿಸೋದು ಟೈಮ್ ಕಡಿಮೆ ಇರೋದು 3 ಸೀರೆ ಅಂತ ಅನ್ಕೊಂಡಿದ್ವಿ. ಬೆಳಗ್ಗೆ ನಿಶ್ಚಯ ಶಾಸ್ತ್ರ ಮಾಡ್ಬೇಕಿತ್ತು, ಯಾಕಂದ್ರೆ ನಾವ್ ಎಂಗೇಜ್ಮೆಂಟ್ ಮಾಡದೇ ಇದ್ದಿದ್ ಕಾರಣಕ್ಕೆ ನಿಶ್ಚಯ ಶಾಸ್ತ್ರ. ಕಾಂಪ್ಲಿಮೆಂಟ್ ಅವಾಗೂ ಕೊಡ್ಲಿಲ್ಲ. ನಂದು ಅವ್ರದ್ದು ಗೋಲ್ಡನ್ ಡ್ರೆಸ್ ಜೊತೆ ನಂದು ಗೋಲ್ಡನ್ ಕುರ್ತಾ ಮತ್ತೆ ಗೋಲ್ಡನ್ ಪಂಚೆ ಹಾಕ್ಬೇಕಿತ್ತು. ಇವ್ರೇನಾಯ್ತು, ನಾನು 6:30ಗೆ ರೆಡಿ ಆಗಿದ್ದೇನೆ, ಇವ್ರು 6:30ಗೆ ರೆಡಿಯಾಗಿ ಇದ್ದಾರೆ. ಡ್ರೈವರ್ ನಿಖಿಲ್ ಅಂತ 6:30ಗೆ ರೆಡಿಯಾಗಿ ಚಾ ಕುಡಿಲಿಕ್ಕೆ ಹೋಗಿದ್ದಾನೆ. ಬಂದದ್ದು 7 ಗಂಟೆಗೆ. ಇಲ್ಲಿ ಪುರೋಹಿತರೆಲ್ಲ ಬೇಗ ಲೇಟ್ ಆಗುತ್ತೆ ಮುಹೂರ್ತಕ್ಕೆ, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ಟೆ ತೆಗೀರಿ, ಬಟ್ಟೆ ತೆಗೆದು ಬ್ರಹ್ಮಾಸ್ತ್ರ ಹಾಕಿ ಸಂಕಲ್ಪ ಮಾಡು ಅಂತ ಹೇಳಿದೆ. ಇವ್ರು ಬರುವಾಗ ನಾನು ಬ್ರಹ್ಮಾಸ್ತ್ರ ಹಾಕಿದ್ದೆ. ಮತ್ತೆ ನೋಡುವಾಗ ಜಿಲೇಬಿ ಎಲ್ಲ ತಿನ್ಸುವಾಗ ಪುರೋಹಿತರ ಜೊತೆ ಮದುವೆ ಅಂತ ಅನ್ಕೊಂಡಿದ್ದಾರೆ.
ಸೊ ನಂಗಲ್ಲ ನಮ್ ಡ್ರೈವರ್ ನಿಖಿಲ್ ಮತ್ತೆ ಇವ್ರ ನಮ್ ಫ್ರೆಂಡ್ಸ್ ಗೆ ಆಗಿದೆ ನೋಡ್ತೀವಿ ಪ್ರಜ್ವಲ್ ಅಂತ ಎಲ್ಲರೂ ಎಲ್ಲ. ಮೆಸೇಜ್ ಆಗ್ತದೆ, ಈ ಪುರೋಹಿತರು ಯಾಕೆ ಗಂಡೆಲ್ಲಿದೆ ಹುಡುಗ ಗಂಡೆಲ್ಲಿದ್ದಾನೆ, ಪುರೋಹಿತರು ಯಾಕೆ ಜಿಲೇಬಿ ತಿನ್ನಿಸ್ತಿದ್ದಾರೆ. ನೋಡಿದ್ರೆ ಅದು ಡ್ರೈವರ್ ಮಾಡಿದ್ದು ಹಂಗಾಮ ಇವರು ಫ್ರೆಂಡ್ಸ್ ಗಳೆಲ್ಲ ಚಾ ಕುಡಿಲಿಕ್ಕೆ ಹೋದ್ರು. ನನ್ ಮದ್ಮಗಳನ್ನ ಬಿಟ್ಟು ಇವ್ರು ಟೀ ಕುಡಿಯಕ್ ಹೋಗಿದಾರೆ ಹೋಟೆಲ್ಗೆ. ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಟೀ ಆ ಟೈಮ್. ಅದೇನಿಲ್ಲ, ನಾನ್ ಫೋನ್ ಮಾಡಿ ಇವ್ರು ಅವಸರ ಮಾಡ್ತಾರಲ್ಲ, ಅವಸರ ಮಾಡಬೇಡಿ ನಿಧಾನ ಬನ್ನಿ ಅಂದ್ರೆ, ನಿಧಾನ ಅಂದ್ರೆ ಅವಸರ ಮಾಡೋದೇ ನಿಧಾನ ಬನ್ನಿ ಹೇಳಿದ್ದು. ಇನ್ನು ಟೈಮ್ ಉಂಟಂತ ನಿಧಾನ ಬನ್ನಿ ಅಂತ ಹೇಳಿ ಅವರು ಇನ್ನು ಟೈಮ್ ಉಂಟಂತೆ ಮತ್ತೆ ಹೋದ್ರೆ ಚಾ ಹೋಗಿದ್ರು ಕುಡ್ದು. ಸರ್ ಹತ್ರ ಎಲ್ಲ ಅಲ್ಲಿ ಚೌಟ್ರಿಯಲ್ಲಿ ಚಾ ಇತ್ತು, ಇಡ್ಲಿ ವಡ ಇತ್ತು. ಹೊರಗಡೆ ಹೋಗಿದ್ದಾರೆ ಗಾಡಿ ಹಾಕೊಂಡು. ನಂಗೆ ಅದಾದ್ಮೇಲೆ ನೀವು ಶಾಸ್ತ್ರದ್ದು ನೋಡಿರ್ತೀರ, ಕನ್ಯಾದಾರ ಶಾಸ್ತ್ರದ ಪಿಂಕ್ ಕಲರ್ ಸಾರಿ. ಹೌದು. ಸೊ ಅದು ಅಷ್ಟೇ, ನಾನು ಆ ಪಿಂಕ್ ಕಲರ್ ಸಾರಿ ನಾನು ಹುಬ್ಬಳ್ಳಿಯಿಂದ ತರಿಸಿದ್ದು, ಪ್ರೀತಿ ಸಿಲ್ಕ್ಸ್ ಹೋಗಿ ನಾನು ಪರ್ಚೇಸ್ ಮಾಡಿದ್ದು. ತುಂಬಾ ಒಳ್ಳೆ ಅಲ್ಲಿ ಅದು ತುಂಬಾ ಒಳ್ಳೆ ಇತ್ತು.